ಇಲ್ಲ, ಇದು ಪ್ರಾಕ್ಟಿಕಲ್. ನಾನು ಹೇಳ್ತಾ ಇರೋದು ನೋಡಿ, ನೀವು ಯಾವ ರೀತಿ ಉಲ್ಲೇಖ ಮಾಡ್ತೀರಾ, ವಿಶ್ಲೇಷಣೆ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟ ವಿಷಯ. ಆದ್ರೆ ನಮಗೆ ಇದು ಸ್ಪಷ್ಟ. SIR ಒಂದ್ ಕಡೆ ನಡೆಯುವಾಗ ಪ್ಯಾರಲಲ್ ಆಗಿ ಎಲೆಕ್ಷನ್ ಮಾಡಕ್ ಹೋದ್ರೆ SIR ಸರಿ ಹೋಗೋದಿಲ್ಲ, ಎಲೆಕ್ಷನ್ ಸರಿ ಹೋಗೋದಿಲ್ಲ. ಪ್ರಾಕ್ಟಿಕಲಿ ಇದು ಆಗದೆ ಇರುವಂತ ಕೆಲಸ. ಮತ್ತು ಎರಡನೇದು, 2 ವೋಟರ್ ಲಿಸ್ಟ್ ಇರುತ್ತೆ. ಆಗಸ್ಟ್ 8ನೇ ತಾರೀಕು ಬಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ 1 ವೋಟರ್ ಲಿಸ್ಟ್ ಇರುತ್ತೆ. ನಾವು ಮಾಡ್ತಾ ಇರೋದು ಹಳೆ ವೋಟರ್ ಲಿಸ್ಟ್ ಮೇಲೆ ಇರುತ್ತೆ. ಏನು ನಾವು ಚುನಾವಣೆಗೆ ತಯಾರಾಗಿರೋದು ಹಳೆ ವೋಟರ್ ಲಿಸ್ಟ್. ಎರಡಕ್ಕೂ ಮಧ್ಯ 3 ಲಕ್ಷ ವೋಟ್ ಡಿಫರೆನ್ಸ್ ಬಂದ್ಬಿಟ್ರೆ ಹೇಗೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು? ನಾಳೆ ನೀವೇ ಕೇಳ್ತೀರಾ, ನಿಮ್ ವೋಟರ್ ಲಿಸ್ಟ್ ಅಲ್ಲಿ 3 ಲಕ್ಷ ವೋಟ್ ಜಾಸ್ತಿ ಇದೆ, ನೀವು ಸೇರಿಸ್ಕೊಂಡ್ ಬಿಟ್ಟಿದ್ದೀರಿ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ ನಿಮ್ದಕ್ಕಿಂತ 2 ಲಕ್ಷ 3 ಲಕ್ಷ ಕಮ್ಮಿ ಇದೆ. ಈ ಎರಡಕ್ಕೂ ಮಧ್ಯ ವ್ಯತ್ಯಾಸ ಇರೋದನ್ನ ನೀವು ಹೇಗೆ ಜಸ್ಟಿಫೈ ಮಾಡ್ತೀರಾ ಅಂತ ನಾಳೆ ನೀವೇ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು? ಸಾರ್ವಜನಿಕರು ಕೇಳ್ತಾರೆ, ನೀವು ಅಂದ್ರೆ ಸಾರ್ವಜನಿಕರು ಕೇಳ್ತಾರೆ. ಸೊ ಈ ತರ ಅದು ಎಲ್ಲೋ ಒಂದು ಕಡೆ ಚುನಾವಣೆಯ ಒಂದು ಸ್ಯಾಂಕ್ಟಿಟಿ ಬಗ್ಗೆ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಸೊ ಇಷ್ಟು ಕಾನೂನಾತ್ಮಕ ವಿಷಯಗಳು ಬಿಟ್ರೆ ಬೇರೆ ಇದರಲ್ಲಿ ಯಾವ ರಾಜಕೀಯದ ಉದ್ದೇಶನೂ ಕೂಡ ಇಲ್ಲ. ನಾವು ಚುನಾವಣೆ ಮಾಡೋದಕ್ಕೆ ತಯಾರಿದ್ದೇವೆ, ಮಾಡೇ ಮಾಡ್ತೇವೆ. ಸರಿ.